ಹಲೋ. ಅಮಾವಾಸ್ಯೆ ಪ್ರಯುಕ್ತ ಯಾರು ಕೂಗಾಡಬಾರ್ದು, ಎಲ್ಲ ಲೈನು ಅಲ್ಲಿ ನಿಂತ್ಕೊಬೇಕು, ಯಾರು ತೀರ್ಥ ಪ್ರಸಾದ ಎಲ್ಲ ಈಸ್ಕೊಬೇಕು, ಲೈನಾಗಿ ನಿಂತ್ಕೊಬೇಕು. ಏನು ಕೂಗಾಡ್ತಾ ಇದ್ದೀರಾ? ಹಾ ಹೇಳಿ, ಎಲ್ಲ ಲೈನಾಗಿ ನಿಂತ್ಕೊಳ್ಳಿ. ಹಲೋ ಹಲೋ, ಯಾರು? ನಾನು ಕಂದ. ಅದೇ ಒಂದು ತಾಯಿನ ಹಾಕಿ. ಹಲೋ ಕಂದ, ಏನು ಸ್ವಾಮಿ? ಅಮಾವಾಸ್ಯೆ ಹತ್ರ ಪೂಜೆ ಮಾಡಿದ್ದೀನೋ? ಇಲ್ಲ. ನಾನು ಮಾಡಿದ್ದೀನಿ. ಹಾಂ ಇದನ್ನ ಕಳ್ಸಿದ್ದೀನಿ ಪ್ರಸಾದನ. ವಾ ಏಯ್, ಕಿವಿ ಕೇಳ್ಸವನಲ್ಲೇ ಮಾತಾಡ್ಸೋದು ನನ್ನ ಮಗನೇ. ಪ್ರಸಾದನ ಓ ಕಳ್ಸಿದ್ದೀನಿ, ಕೊರಿಯರಲ್ಲಿ ಬತ್ತೈತೆ. ಎಲ್ಲಿ? ಏಯ್, ಕೊರಿಯರಲ್ಲ, ಪೋಸ್ಟ್ ಮ್ಯಾನ್ ತಾಂಬತ್ತಾರೆ ಕೊರಿಯರಲ್ಲಿ. ಇವರು ಪೋಸ್ಟ್ ಮಾಸ್ಟ್ರು. ಹಾಂ, ಈಸ್ಕೋ. ಹಾಂ ಅದು ಅಕ್ಕಿ ಒಂದು ಇದೆಲ್ಲ ಕಳ್ಸಿದ್ದೀನಿ, ಅದು ಇದೆಲ್ಲ ಅದು ನಮ್ಮ ಹೊಸ್ಲಿಗೆ ಕಟ್ಟು ಮೇಲ್ಗಡೆ. ಇಲ್ಲೇನೋ ಮಕರ ರಾಶಿ ಅವರಿಗೆ ಶನಿ ಪ್ರವೇಶ ಅಂತ ಕೊಟ್ಟವ್ರೆ. ಯಾರಿಗೆ? ಇದು ಟಿವಿ ಲೈನಲ್ಲಿ ತೋರಿಸ್ತಾವ್ರ ಸ್ವಾಮಿ. ಮಕರ ಬೆಳಗ್ಗೆಯಿಂದಲೇ ದರ್ಶನ ತಾಲೂಕು ಇದು ಶನಿ ಪ್ರವೇಶ ಅಂತೆ. ಹಾಂ, ಆಗಲಿ. ನಿಂದು ಮಕರ ರಾಶಿನಾ? ಅಲ್ಲ, ನಮ್ಮ ಋಷಿಕ. ಮತ್ತೀಗ ನೀನು ಮಕರ ರಾಶಿಯವ್ರು ಕಟ್ಕೊಂಡು ನಿನ್ಗೆ ಏನಾಗಬೇಕಲ್ಲ ನಿನ್ಗೆ? ಹಾಂ, ಶನಿದೇವ. ಹಲೋ ಹಲೋ, ನಿನಗೆ ಅದನ್ನ ಕಟ್ಕೊಂಡು ಏನಾಗಬೇಕಲ್ಲ? ಮಾತಾಡ್ಸೋದು ನನ್ನ ಮಗನೇ. ಹಲೋ, ಹೇಳಿ ಸ್ವಾಮಿ. ಅಲ್ಲ ನಮ್ಮ ಕಂದ. ಓ ನೀನು ಯಾಕೆ ಪೂಜೆ ಪುನಸ್ಕಾರಗಳನ್ನ ಮಾಡ್ತಾ ಇಲ್ಲ? ಯಾಕೆ ಹೇಳು? ನೀರು ಕಂಡಿಲ್ಲ. ನೀರು ಇಟ್ಕೊಂಡು ಎಲ್ಲ ಮಾಡ್ಬೇಕು ಕ್ಲೀನಾಗೆ. ಇಲ್ಲ ಅಂದ್ರೆ ನಿನ್ನ ಬೊಡ್ಡು ನಾಶನ ಮಾಡ್ಬಿಡ್ತೀನಿ, ಲೋಪಾರ್ ನನ್ನ ಮಗನೇ ನಿಂಗೆ. ಸ್ವಾಮಿಗಳು ಕೆಟ್ಟ ಮಾತೆಲ್ಲ ಆಡ್ತಾರೆ. ಪೂಜೆ ಮಾಡಿದ್ಯೇನೋ ನೀನು? ಇಲ್ಲ, ಮತ್ತೆ ತಿಂಡಿ ಮಾಡ್ತಾ ಇದ್ದೀನಿ. ಮತ್ತೆ ತಿಂಡಿ ಮಾಡ್ಬಿಟ್ಟು ಪೂಜೆ ಮಾಡು. ತಕಬಾ ಊಟ ತಿಂಡಿ ಮಗ. ತಕಾಯಿ ಊರು ಉಂಟು ಹುಡ್ಲಿನ ತುಣ್ಣಕ್ಕೆ ಒಂದು ತಾಯಿನ ಹಾಕ್ಯ ಬರಮ್ಮ ತಿಂತೀಯ ತಿಂಡಿ? ಹಾ ತಿನ್ನು. ಕಂದ, ತಿಂತೀಯ? ಕಂದ, ಬೇಡವಾ? ಕಂದ, ಕಂದ, ಹಲೋ ಕಂದ, ಯಾಕೋ ವಾಂತಿ ಬರ್ತಾ ಇದೆ. ಈಗ ಹಾ ಅಮಾವಾಸ್ಯೆ ಯಾವ ದೇವಸ್ಥಾನಕ್ಕೆ ಹೊರಟಿದ್ಯೋ? ಹರಿಹರ ಬ್ರಹ್ಮ ಹರಿಹರ. ಹಾ, ಹರಿಹರಕ್ಕೆ ಹೋಗ್ತಿದ್ದೆ, ಉಕ್ಕಡ ಗಾತ್ರಿಗೆ. ಅಲ್ಲ ದೇವಸ್ಥಾನಕ್ಕೆ. ಹೋಗ್ಬಿಟ್ಟು ಬಾ, ಒಳ್ಳೇದಾಗ್ಲಿ. ಹಾ ತಿಂಡಿ ತಿನ್ಬಿಟ್ಟು. ಹಲೋ, ಏನಪ್ಪ? ಇದಕ್ಕಿದ್ದಂಗೆ ರೀಸೋರ್ಸ್ ಬರ್ತಾವೆ ಯಾಕೋ ಜಾಸ್ತಿ. ಹೌದಾ? ಹ್ಞೂ ಉಯ್ಯಕ್ಕೆ ಹೋಗ್ಬೇಡಪ್ಪ, ಅಂದ್ರೆ ಸುಮ್ಮನೆ ಆಗ್ಬಿಡು ಅಷ್ಟೇನೆ. ಈಗ ನನಗೂ ರೀಸೋರ್ಸ್ ಬಂದಿರೋದೇ ಗೊತ್ತಿಲ್ಲ. ಇದು ರಾಯರೆಲ್ಲ ನೆಂದು ಹೋಗ್ತು ಯಾವ್ದೋಗಿ ಅಂತ. ಮತ್ತೀಗ ಅದ್ರಾಗೆ ಇದೆಯಾ? ಏನ್ ಮಾಡೋ ಸ್ವಾಮಿ, ಅದಕ್ಕೆ ನೋಡ್ಕೊಂಡು ಈಗ ಹೋಗಿ ಬಾತ್ರೂಮ್ಗೆ. ಇದು ಹೆಂಗ್ ಮಾಡೋ ಸ್ವಾಮಿ ಪರಿಹಾರ? ಯಾವ್ದಕ್ಕಪ್ಪ? ಅದೇ ಇದು ಇವರು ನನಗೂ ಸಿಕ್ತಿ ಹಿಡ್ದಂಗೆ ಆಗುತ್ತೆ. ಮೊನ್ನೆ ಸ್ವಲ್ಪ ಒಂದು 1/4 ಲೀಟ್ರ್ ಅಷ್ಟು ರಕ್ತ ಹೋದ್ ತಲೆಗೆ. ಯಾಕಪ್ಪ? ಹಿಟ್ಟಿನ ದಪ್ಪೆಗೆ ಇದು ಅಲ್ಲ, ಇದು ಕಟ್ಟಿ ತಗಲಿತ್ತು ತಲೆಗೆ. ಏನ್ಕೆ? ಹಿಂಗೆ ಮನೆ ನಮ್ದು ಇಕ್ಕಟ್ಟಲ್ರ, ಹಾ, ಹಿಂಗೆ ಎದ್ದಾಕ್ ಹೋದೆ ವಸ್ತು ತಡೀತು. ಒಂದ್ ನಿಮಿಷ ತಡಿ. ಓಂ ತಾಯಿ ಅಮ್ಮ, ಓಂ. ನಿನಗೆ ಏನು ಚಿಕ್ಕ ಕೂಗಾಡ್ತಾನೆ. ವಸ್ಲು ತೆಟ್ಟಿರೋದಲ್ಲ, ನಿನ್ನ ಮಡದಿ ನಿನ್ನ ಮೇಲೆ ಅಲ್ಲೇ ಮಾಡಿರೋದು. ಕರೆಕ್ಟ್ ಸ್ವಾಮಿ, ಆ ಹಿಟ್ಟಿನ ದಪ್ಪೆ ಹೊಡೆದಿರೋದು. ನನ್ನ ಹತ್ರ ಸುಳ್ಳು ಹೇಳ್ತೀನೋ ಕಂದ? ಚಿಕ್ಕ ಸ್ವಾಮಿ ಅಂತ ನನ್ನ ಕೂಗಾಡ್ತಾನೆ. ನನ್ನ ಹತ್ರ ಸುಳ್ಳು ಹೇಳ್ತೀನೋ? ಹೋಗಿ
ಈ ಸ್ವಾಮಿ ಏನಂತ ಹೇಳೋಣ, ಅದೇನು ನಾವೇನು ಇದು ಪ್ರಶಸ್ತಿ ಪತ್ರ ಪಡ್ಕೊಂಡಿದೀವಿ ಅದರಿಂದ. ಅವಳಿಗೆ ಎಷ್ಟು ಧೈರ್ಯ ಇರಬೇಕು, ನಿನ್ನ ಮೇಲೆ ಕೈ ಮಾಡ್ಕಂತ ಎಷ್ಟು ಇರ್ಬೇಕು ಅವಳಿಗೆ. ಈಗಲೇ ಕೈ ಕಾಲೆಲ್ಲ ಬೀಳಿಸ್ಲನು ಅವಳಿಗೆ. ಚೂರು ಹೇಳ್ಬಿಡಿ ಸ್ವಾಮಿ, ಅವ್ರಿಗೆ ಅವ್ರ ಕೈ ಕೊಡ್ತೀವಿ. ಕೊಡು. ಅದು ಇಟ್ಟಿದ್ದದ್ದು ಏನ್ ಇಟ್ಟಿದ್ದೀವಿ? ಅಮ್ಮ 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 ಕೊಡು ಸ್ವಾಮಿಗಳು. ಅಮ್ಮ ಅಮ್ಮ ನಿನ್ಗೇನು ಮಾಡೋದ್ ಬದುಕಿಲ್ವ ನಿನಗೆ? ಅಮ್ಮ ತಾಯಿ ವಿಶಾಲಮ್ಮ ನೋಡಮ್ಮ, ಅವನಿಗೆ ಒಳ್ಳೆ ದಾರಿಯಲ್ಲಿ ಕರ್ಕೊಂಡ್ ಬಂದಿದ್ದೀನಿ. ಅವ್ನಿಗೆ ಒಳ್ಳೇದಾಗ್ಬೇಕಾದ್ರೆ ನೀನ್ ಯಾಕೆ ಇಷ್ಟೊಂದು ಅಡೆ ತಡೆ ಮಾಡ್ತೀಯ ಹೇಳು. ಆ ರತ್ನಮ್ಮನ್ ಸಹವಾಸ ಲಲಿತಮ್ಮನ್